ನಮಸ್ಕಾರ. ಟಿವಿ ನನ್ನ ವಿಶೇಷ ಒಂದು ಸಂದರ್ಶನಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ನನ್ನ ಜೊತೆ ಇದ್ದಾರೆ ಮ್ಯಾನ್ ಆಫ್ ದ ಮೊಮೆಂಟ್. ಈಗ CCL ನೋಡ್ತಿರುವಂಥವ್ರು ಕ್ರಿಕೆಟ್ ಪ್ರೇಮಿಗಳಿಗೆ ಅವ್ರು ಗೊತ್ತಿರ್ತಾರೆ, ಸಿನಿಮಾದಲ್ಲಂತೂ ಗೊತ್ತೇ ಇದೆ. ಸೊ ನನ್ನ ಜೊತೆ ಇರೋದು ಡಾರ್ಲಿಂಗ್ ಕೃಷ್ಣ ಅವರು. ಹಾಯ್ ಕೃಷ್ಣ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನನ್ನ ಪ್ರಶ್ನೆ, ಏನು ತಿಂತೀರಾ ನೀವು? ಏನಿಲ್ಲ, ಒಳ್ಳೊಳ್ಳೆಯದೇ ತಿಂತೀನಿ. ಓಕೆ. ಆದಷ್ಟು ಅಂದರೆ ಸ್ವೀಟ್ಸ್ ಜಾಸ್ತಿ ತಿನ್ನಲ್ಲ, ಆದಷ್ಟು ಒಳ್ಳೆ ಹೈ ಪ್ರೋಟೀನ್ ಡಯಟಲ್ಲಿ ಇರ್ತೀನಿ. ಡಯಟ್ ಇದೆ ಅಂತ ನಾನೊಂದು ಸಣ್ಣ ಇದು ಹೇಳ್ತೀನಿ. ನನ್ನ ಒಡನಾಟ ಆ್ಯಕ್ಚುಲಿ ನಿಮಗೆ ಗೊತ್ತಿಲ್ಲ, ಇದು 12-13 ವರ್ಷದ ಹಿಂದೆ ನಮ್ಮ ಮೌರ್ಯ ಹೋಟೆಲ್ ರಿಸೆಪ್ಷನಲ್ಲಿ ಕೆಲಸ ಮಾಡ್ತಿದ್ದೆ. ಅವಾಗ ತಂದೆಯವರು ಹೇಳ್ತಾ ಇದ್ರು, ಈ ಥರ ಮಗ ಈ ಥರ ಒಂದು ಸಿನಿಮಾ ಬರ್ತಿದ್ದಾನೆ. ಇವಾಗ ಕೃಷ್ಣ ರುಕ್ಮಿಣಿ ಸೀರಿಯಲ್ ಆಗಿ ಮಾಡ್ತಿದ್ರು, ಹಿಂದೆ ಅನ್ಕೋತೀನಿ. ಸೊ ಆವಾಗ ನನಗೆ ಕೆಲವ್ರು ಹೇಳೋರು, ಕೃಷ್ಣ ರುಕ್ಮಿಣಿಯಲ್ಲಿ ಒಬ್ರು ಲೀಡ್ ಇದ್ದಾರೆ, ಅವ್ರೊಂದ್ಸಲ ನೋಡಿ ಅಂತ. ನಾನು ಸೀರಿಯಲ್ ಅಷ್ಟು ನೋಡೋನಲ್ಲ, ಬಟ್ ನಿಮ್ಮನ್ನು ನೋಡಿದಾಗ ಹೌದು ಇವರಲ್ಲಿ ಏನೋ ಒಂದಿದೆ ಅಂತ. ಅದಾದ್ಮೇಲೆ ಫೇಸ್ಬುಕ್ಕಲ್ಲೂ ಮೆಸೇಜ್ ಮಾಡಿದ್ದೆ ನಿಮಗೆ, ನೀವು ಆ್ಯಕ್ಷನ್ ಹೀರೋ ಆಗಿ ಬರಬೇಕು ಅಂತ. ನೀವು ರಿಪ್ಲೈ ಮಾಡಿದ್ರಿ ಅನ್ಕೋತೀನಿ. ಓಕೆ. ಸೊ ಅಲ್ಲಿಂದ ಇಲ್ಲಿವರೆಗೆ ನಿಮ್ಮನ್ನ ಮಾತಾಡಿಸೋ ತನಕ ಹೇಗೆ ಪ್ರಿಪೇರ್ ಆಗ್ತೀರಾ ಕ್ರಿಕೆಟ್ ಅನ್ನೋದು? ಫಸ್ಟ್ ನಾನು CCLಗೆ ನೀವು ಎಂಟ್ರಿ ಆಗಿದ್ದು ಹೇಗೆ? ಯಾಕಂದರೆ ಫಸ್ಟ್ ಸೀಸನಿಂದ ನಾನು ಫಾಲೋ ಮಾಡ್ತಿದ್ದೀನಿ, ಬಟ್ ಅಲ್ಲಿ ಎಲ್ಲೂ ಇರಲಿಲ್ಲ. ಹೇಗೆ ಸುದೀಪ್ ಅವರ ರಾಡಾರಿಗೆ ನೀವು ಬಂದ್ರಿ? ಅದು KCC ಸ್ಟಾರ್ಟ್ ಮಾಡಿದ್ರು. ಸೊ KCC ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ 2017-18 ಅನಿಸುತ್ತೆ. ಆವಾಗ ಒಂದು ಫಸ್ಟ್ ಟೈಮ್ ಅವರೆಲ್ಲರಿಗೂ ಯಾರು ಇದ್ದಾರೆ ಅಂತೆಲ್ಲ ಹುಡುಕಿದಾಗ ನನಗೆ KP ಶ್ರೀಕಾಂತ್ ಅವ್ರು ಫೋನ್ ಮಾಡಿದ್ರು. ಹಿಂಗೆ ನೀವು ಆಡ್ತೀರಾ ಕ್ರಿಕೆಟನ್ನು? ಆಡ್ತೀನಿ ಅಂದೆ. ಸರಿ ಬನ್ನಿ ಅಂತ ಅಂದೆ. ಅವ್ರ ಟೀಮ್ಗೆ ಆಡಿತ್ತು. ಸೊ ಅಲ್ಲಿ ಸ್ಟಾರ್ಟ್ ಆಗಿತ್ತು ಫಸ್ಟು. ಸೊ KCCಯಿಂದ ಅದನ್ನು ಇಮಿಡಿಯೇಟಾಗಿ CCL ಇತ್ತು. ಸೊ ಅದಾದಮೇಲೆ CCL ಮತ್ತು ರೆಗ್ಯುಲರ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಗೆ ಆಲ್ಮೋಸ್ಟ್ 10 ವರ್ಷ ನಾನು ಆಡೇ ಇರಲಿಲ್ಲ, ಕ್ರಿಕೆಟ್ ಆಡಿರಲಿಲ್ಲ, ಬಿಟ್ಬಿಟ್ಟಿದ್ದೆ. ಆವಾಗ 2009 ಆಡ್ತಾಯಿದ್ದೆ, ಬಿಟ್ಟರೆ ಅದಾದಮೇಲೆ ಆಡೇ ಇರಲಿಲ್ಲ ನಾನು. ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು. ಅಂದರೆ ಕೆರಿಯರ್ ಮೇಲೆ ಫೋಕಸ್ ಇದ್ರ ಮೇಲೆ ಬಂದುಬಿಟ್ಟು ಕಂಪ್ಲೀಟ್ ಸಿನಿಮಾದಲ್ಲಿ ಬಂದಿದ್ದರಿಂದ ಕ್ರಿಕೆಟನ್ನು ಆಡ್ತಾ ಇರಲಿಲ್ಲ. ಟೆನ್ನಿಸ್ ಬಾಲು ಅದು ಆಡೇ ಇರಲಿಲ್ಲ, ಬ್ಯಾಟೇ ಮುಟ್ಟಿರಲಿಲ್ಲ. ಮತ್ತೆ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಟೈಮ್ ಸುದೀಪ್ ಸರ್ನಲ್ಲಿ ಬಂದು ಮೀಟ್ ಆದಾಗ ಸಿನಿಮಾದಲ್ಲಿ ಗೊತ್ತು ನಿಮ್ಮ ಸಿನಿಮಾಗೂ ಅವರು ಇವೆಂಟ್ಗಳಿಗೆಲ್ಲ ಬರ್ತಾರೆ, ಬಟ್ ಇಲ್ಲಿ ಕ್ರಿಕೆಟ್ ಗ್ರೌಂಡಲ್ಲಿ ಮೀಟ್ ಆದಾಗ ಏನು ಹೇಳಿದ್ರು ಸುದೀಪ್ ಸರ್ ಫಸ್ಟ್ ಟೈಮ್? ನಿಮ್ಮಿಂದ ಏನು ಎಕ್ಸ್ಪೆಕ್ಟೇಷನ್ ಇದೆ ಟೀಮ್ಗೆ ಅಂತ? ಅಲ್ಲ, ಏನೋ ಗೊತ್ತಿರಲಿಲ್ಲ ಅವ್ರಿಗೆ ಹೆಂಗೆ ಆಡ್ತೀನಿ ಅಂತ. ಅಂದರೆ ಬೇರೆ ಆಪೋಸಿಟ್ ಟೀಮಲ್ಲಿ ಆಡಿದ್ದು. ಸೊ ಅವಾಗ ನೋಡಿದ್ರು ಅಷ್ಟೇ. ನೋಡಿದಾಗ ನೆಕ್ಸ್ಟು ಪ್ರಾಕ್ಟೀಸ್ ಬಂದಾಗ ಅವ್ರು ಆಡ್ತಾರೆ, ಅವ್ರನ್ನ ಕರ್ಕೊಳ್ಳಿ ಅಂತ ಕರೆದಿದ್ದು. ಆ ರೀತಿ ಆಗಿದ್ದು ಅಷ್ಟೇ. ಸೊ ಅದಾದಮೇಲಿಂದ ನಮಗೆ ಅದು ಸ್ಟಾರ್ಟ್ ಆಗಿದ್ದು, ರೆಸ್ಪಾನ್ಸಿಬಿಲಿಟಿ ಕೊಡೋಕ್ಕೆ ಅಥವಾ ಏನೇನು ಹೇಳೋದಕ್ಕೆ ಅದು ಆಮೇಲೆ ಸ್ಟಾರ್ಟ್ ಮಾಡಿದ್ದು. ಓಕೆ. ಫಸ್ಟ್ ಮ್ಯಾಚ್ ನೆನಪಿದೆಯಾ CCL? ಯಾವ್ದು ಆಡಿದ್ದು, ಯಾರ ಮೇಲೆ, ಹೇಗಿತ್ತು ಆ ಇನ್ನಿಂಗ್ಸ್? 2019 ಅನಿಸುತ್ತೆ. ನಾನು ಗಣೇಶ್ ಸರ್ ಇಬ್ಬರು ಒಟ್ಟಿಗೆ ಡೆಬ್ಯೂ ಮಾಡಿದ್ದು ಚಂಡೀಗಢಲ್ಲಿ. ಬಟ್ ಫಸ್ಟ್ ಮ್ಯಾಚ್ ಯಾರ ಮೇಲೆ ಇತ್ತು ಮರ್ತೋಗಿದ್ದೀನಿ ನಾನು. ತೆಲುಗು ಮೇಲೆ ಒಂದು ಮ್ಯಾಚ್ ಆಡಿದ್ವಿ, ಪಂಜಾಬ್ ಮೇಲೆ ಒಂದು ಮ್ಯಾಚ್ ಆಡಿದ್ವಿ. ಸೊ ಈ ಸೀಸನ್ ಬಗ್ಗೆ ಹೇಳಲೇಬೇಕು. ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದೀರಾ, ಸ್ವಲ್ಪ ಸಣ್ಣ ಆಗಿದ್ದೀರಾ. ಸೊ ಕ್ರಿಕೆಟ್ಗೋಸ್ಕರನ, ಸಿನಿಮಾಗೋಸ್ಕರನ, ಜೊತೆಗೆ ಹೇಗೆ ಸಾಗ್ತಾ ಇದೆ ಈ ಸೀಸನ್? ಇಲ್ಲ, ಕ್ರಿಕೆಟ್ಗೆ ಅಂತ ಏನು ಸಣ್ಣ ಆಗಿಲ್ಲ, ಸುಮ್ಮನೆ ಜನರಲಾಗಿ ಹಂಗೆ ರೆಗ್ಯುಲರಾಗಿ ಫಿಟ್ನೆಸ್ ಮಾಡ್ತಾ ಇರ್ತೀವಲ್ಲ. ಸೊ ಈಗ ಸ್ವಲ್ಪ ಜಿಮ್ ಕಮ್ಮಿ ಮಾಡಿಬಿಟ್ಟೆ, ಯಾಕಂದರೆ ಸ್ವಲ್ಪ ಶೋಲ್ಡರ್ ಇಂಜುರಿ ಆಗಿತ್ತು ನನಗೆ. ಸೊ ಹಂಗಾಗಿ ಸ್ವಲ್ಪ ವರ್ಕೌಟ್ ಕಮ್ಮಿ ಮಾಡಿ ಬರೀ ಕಾರ್ಡಿಯೋ ಇದು ಮಾಡ್ತಾಯಿದ್ವಿ. ಸೊ ಕ್ರಿಕೆಟ್ ಪ್ರಾಕ್ಟೀಸ್ ಇರುತ್ತೆ, ಸೊ ಅದೇ ನಿಮಗೆ ಮ್ಯಾಕ್ಸಿಮಮ್ ಕಾರ್ಡಿಯೋ ಆಗ್ಬಿಡುತ್ತೆ. ಈಗ CCL ಅಂದ ಕೂಡ ನಮಗೆ ನೆನಪಾಗೋದು ಸುದೀಪ್ ಸರ್ ಎಷ್ಟು ಮುಖ್ಯ, ಬ್ಯಾಕ್ ಬೋನ್ ಈ ಒಂದು ಇದಕ್ಕೆ. ನಿಮಗೆಲ್ಲ ಹೇಗೆ ಮೆಂಟರ್ ಮಾಡ್ತಾರೆ? ಸೊ ಹೇಗೆ ಅವರೊಂದು ರೋಲ್ ಮಾಡೆಲ್ ನಿಮಗೆ, ಅಥವಾ ಒಂದು ಗೈಡ್ ಅಂತ ಹೇಳ್ತೀರಾ? ಡೆಫಿನೆಟ್ಲಿ ಅವರು ನಿಮಗೆ ಫಸ್ಟ್ ಸೀಸನಿಂದನೂ ಅವರು ಕ್ಯಾಪ್ಟನ್ಸಿ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಅವ್ರಿಗೆ ಗೊತ್ತು ಎಲ್ಲ ಅಪೋಸಿಷನ್ಸ್ ಹೆಂಗಿದ್ದಾರೆ, ಟೀಮ್ ಹೇಗಿದೆ, ಸೊ ಅವ್ರು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು, ಯಾರು ಹೆಂಗೆ ಆಡ್ತಾರೆ, ಪ್ರತಿಯೊಂದು ಡೀಟೇಲ್ಸ್ ಅವ್ರಿಗೆ ಗೊತ್ತಿರುತ್ತೆ. ಸೊ ನಮಗೆ ಈಗ ಅಷ್ಟು ಗೊತ್ತಿರೋದು, ನಮಗೆ ಡೈರೆಕ್ಟಾಗಿ ಮ್ಯಾಚ್ಗೆ ಹೋಗ್ತೀವಿ. ಸೊ ಪ್ರತಿಯೊಂದು ಡೀಟೇಲ್ ಹೇಳ್ತಾರೆ, ಇವ್ನು ಇಲ್ಲಿ ಆಡ್ತಾನೆ, ಇವ್ನು ಹಿಂಗೆ ಮಾಡ್ತಾರೆ. ಸೊ ಆ ಗೈಡೆನ್ಸ್ ಅಂತೂ ಖಂಡಿತ ಇರುತ್ತೆ, ಹೆಂಗೆ ಆಡಬೇಕು, ಸೊ ಯಾವ ಬೌಲರ್ ಇಲ್ಲಿ ಮಾಡ್ತಾನೆ, ಸೊ ಅವೆಲ್ಲ ಇನ್ಪುಟ್ಸ್ ಕೊಡ್ತಾ ಇರ್ತಾರೆ. ಬಟ್ ಸುದೀಪ್ ಸರ್ ನೋಡುವಾಗ ತುಂಬ ಏನು ಟಫ್ ಆಗಿರ್ತಾರೆ. ಆ್ಯಸ್ ಎ ಕ್ಯಾಪ್ಟನ್ ಹೇಗೆ ನಿಮಗೆ ಟಫ್ ಆಗಿರ್ತಾರೆ, ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಕ್ಯಾಪ್ಟನ್? ಅಲ್ಲ, ಗೊತ್ತು ಅವ್ರಿಗೆ. ಅಂದರೆ ನಮ್ಗೆ ಈಗ ಹೊರಗಡೆ ಅವ್ರಿಗೆ ಹಂಗೆ ಅನಿಸುತ್ತೆ, ಅಂದರೆ ಜನರಲಿ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ, ಬಟ್ ನಮಗೆ ಅದು ಅಭ್ಯಾಸ ಆಗೋಗಿದೆ. ಸೊ ಅವ್ರಿಗೆ ಗೊತ್ತು ಅವ್ರು ಯಾವಾಗ ಏನಕ್ಕೆ ರಿಯಾಕ್ಟ್ ಮಾಡ್ತಾರೆ, ಅಥವಾ ಅವ್ರಿಗೂ ಗೊತ್ತು ಯಾವ ಪ್ಲೇಯರಿಂದ ಹೆಂಗೆ ತೆಗಿಸ್ಬೇಕು ಅನ್ನೋದು. ಸೊ ಅವ್ರಿಗೆ ಗೊತ್ತು, ಕೆಲವ್ರಿಗೆ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಸೊ ಅಂಥವ್ರ ಮೇಲೆ ಬೇಕು ಅಂತ ಸಿಟ್ಟು ಮಾಡ್ತಾರೆ. ಸೊ ಆ ಥರ ಒಬ್ಬೊಬ್ರಿಗೆ ಅವರು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಓಕೆ. ನನಗೆ ಈ 33 ಬಾಲ್ 100 ಬಗ್ಗೆ ಹೇಳಿ. ಒಬ್ಬ ಸೆಂಚುರಿ ಗಳಿಸು, ನಾನು ಕ್ರಿಕೆಟ್ ಆಡ್ತೀನಿ, ನಮ್ಮ ಟೀಮ್ಗೆಲ್ಲ ನಮ್ಮ ಇಂಟರ್ಮೀಡಿಯೇಟ್ ಆಡ್ತೀನಿ. 100 ಅನ್ನೋದು ಸ್ಪೆಷಲ್. ಈ 100 ಬಗ್ಗೆ ಮಿಲನ ಅವರು ಕೂಡ ಮಾತಾಡಿದರು, 100 ಗಳಿಸ್ಬೇಕು ಅನ್ನೋ ಕನಸಿತ್ತು. ಹೇಗಿತ್ತು ಆ ಮೊಮೆಂಟ್, ಹೇಗೆ ಇನ್ನಿಂಗ್ಸ್ ಬಿಲ್ಡ್ ಆಯಿತು ಅಂತ? ಥರ್ಡ್ ಓವರೇ ಡಿಸೈಡ್ ಮಾಡಿದೆ 100 ಹೊಡಿತೀನಿ ಅಂತ. ಸೊ ಥರ್ಡ್ ಓವರಿಂದನೇ, ಅದಕ್ಕೆ ನಾನು ಅಲ್ಲಿಂದ ತುಂಬ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡಿ, ಥರ್ಡ್ ಓವರ್ ಎಂಡ್ ಅಥವಾ ಫೋರ್ತ್ ಓವರಿಂದ. ಓಕೆ. ಸೊ ಅಲ್ಲಿಂದ ಯಾಕೆ ರಾಜೀವ್ ಆಲ್ಮೋಸ್ಟ್ ಜೊತೆಲೇ ಇದ್ದಿದ್ದರಿಂದ 3 ಓವರು ನಾನು ಅಗ್ರೆಸಿವ್ ಸ್ಟಾರ್ಟ್ ಮಾಡೋಣ,
ಫುಲ್ ಆನ್ ಮೋಡ್ ಹೋದರೆ ಹೊಡಿತೀನಿ ಅಂತ ಗೊತ್ತಿತ್ತು ನನಗೆ. ಓಕೆ. ಸೊ ಚಾರ್ಜ್ ಮಾಡ್ತಾ ಹೋಗ್ಬಿಟ್ಟೆ, ನಾನ್ ಸ್ಟಾಪ್ ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ 4th ಓವರಿಂದ. ಬೇರೆ ಕ್ರಿಕೆಟನ್ನು ಎಷ್ಟು ಫಾಲೋ ಮಾಡ್ತೀರಾ? RCBನ ಎಷ್ಟು ಫಾಲೋ ಮಾಡ್ತೀರಾ? ಎಲ್ಲನೂ ನೋಡ್ತೀನಿ, ಎಲ್ಲ ಮ್ಯಾಚಸ್ ನೋಡ್ತೀನಿ. ಇನ್ಫ್ಯಾಕ್ಟ್ ಅಂದರೆ ನಾನು IPL ಕಮ್ಮಿ ನಾನು ನೋಡೋದು. ನಾನು ಟೆಸ್ಟ್ ಮ್ಯಾಚಸ್ಸು ತುಂಬ ಇಷ್ಟಪಡ್ತೀನಿ, ಇದನ್ನು ನೋಡ್ತೀನಿ. IPL ಏನಾಗ್ಬಿಡುತ್ತೆ ಅಂದರೆ ಡೈಲಿ 2 ಮ್ಯಾಚ್ ಬರುತ್ತಲ್ಲ, ಅದು ಒಂದು ಸ್ವಲ್ಪ ಓವರ್ ಡೋಸ್ ಆಗ್ಬಿಡುತ್ತೆ, ಸುಮ್ಮನೆ ಆಗ್ಬಿಡ್ತೀವಿ. ಕೆಲವು ಮ್ಯಾಚ್ಗಳು ನೋಡ್ತಿರ್ತೀನಿ, ಅಂದರೆ ಮೋಸ್ಟ್ ಆಫ್ ದ ಮ್ಯಾಚಸ್ ನೋಡ್ತೀನಿ, ಬಟ್ ಮಿಸ್ ಆಗೋದೇ ಜಾಸ್ತಿ IPL ಅಲ್ಲಿ. ಬಟ್ ಬೇರೆದೆಲ್ಲ ಜಾಸ್ತಿ ನೋಡ್ತೀನಿ. ಆ್ಯಂಡ್ IPL ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಬಂದಾಗ ನೋಡೋಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಬಟ್ ನಮ್ಮಲ್ಲಿ ಭಾಳ ಫ್ಯಾನ್ಸ್ ಇರೋದು RCB ಫ್ಯಾನ್ಸು. ನಾವು ಯಾವುದೇ ವಿಡಿಯೋ ಹಾಕಿದ್ರು RCB ಬಗ್ಗೆ ತುಂಬ ಅವ್ರದ್ದು ಇದಿರುತ್ತೆ. ನಿಮ್ಮ ಪ್ರಕಾರ ಈ ಸಲ ಟೀಮ್ ನೋಡಿದ್ದೀರಾ ನೀವು? ತುಂಬ ಚೆನ್ನಾಗಿದೆ, ತುಂಬ. ರಜತ್ ಪಟಿದಾರ್ ಕ್ಯಾಪ್ಟನ್. ಹೌದು. ಸೊ ಹೇಗೆ ಅನ್ಸುತ್ತೆ ಈ ಸಲ ಕಪ್ ಗೆಲ್ಬೋದಾ? ಕಪ್ ಬಗ್ಗೆ ಗೊತ್ತಿಲ್ಲ, ಬಟ್ ಟೀಮ್ ಅಂತೂ ಚೆನ್ನಾಗಿದೆ, ತುಂಬ ಬ್ಯಾಲೆನ್ಸ್ಡ್ ಆಗಿದೆ. ಬೌಲಿಂಗು, ಬ್ಯಾಟಿಂಗ್, ಐ ಥಿಂಕ್ ಇಷ್ಟು ವರ್ಷದಲ್ಲಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತ, ಮೋಸ್ಟ್ ಬ್ಯಾಲೆನ್ಸ್ಡ್ ಅಂತ ಅನಿಸ್ತಾ ಇದೆ. ಹೌದು. ಈಗ ನೀವು ಆಡಿರುವಂಥ ಮ್ಯಾಚ್ ಮುಂಬೈ ಮೇಲೆ ಗೆದ್ರಿ, ಚೆನ್ನೈ ಮೇಲೆ ಗೆದ್ರಿ, ತೆಲುಗು ಟೀಮ್ ಮೇಲೆ ಗೆದ್ದಿದ್ದೀರಾ. ಈಗ ಮುಂದಿನ ಮ್ಯಾಚ್ಗಳು ಯಾವ್ದು ಟಫ್ ಇದೆ ನಿಮಗೆ? ಹೇಗಿದೆ ಜರ್ನಿ ಸೆಮಿಫೈನಲ್ಗೆ? ನೆಕ್ಸ್ಟ್ ಲಾಸ್ಟ್ ಲೀಗ್ ಮ್ಯಾಚ್ ಇದೆ ಈ ವಾರ, ಪಂಜಾಬ್ ಮೇಲೆ ಸೂರತ್ತಲ್ಲಿ. ಸೊ ಅದಾದಮೇಲೆ ಸೆಮೀಸು, ಫೈನಲ್ಸು ಮೈಸೂರಲ್ಲಿ ಆಡ್ತಾ ಇದ್ದೀವಿ. ಸೊ ಪಂಜಾಬಲ್ಲೂ ಆ್ಯಕ್ಚುಲಿ ಒಳ್ಳೆ ಟೀಮ್ ಅದು, ಅಂದರೆ ಅಲ್ಲಿ ಹಾರ್ಡಿಸ್ ಅಂತ ಇದ್ದಾರೆ ಕ್ಯಾಪ್ಟನ್ನು. ಸೊ ಅವರು ಅಂಡರ್-19 ಇಂಡಿಯಾ ಆಡಿದ್ರಂತೆ. ಸೊ 125-130 ಎಸಿತಾರೆ ಅವರು ಬೌಲಿಂಗು. 83 ಫಿಲ್ಮಲ್ಲೂ ಆ್ಯಕ್ಟ್ ಮಾಡಿದ್ದಾರೆ. ಸೊ ಚೆನ್ನಾಗಿ ಬೌಲ್ ಮಾಡ್ತಾರೆ ಅವರು, ನೋಡೋಣ. ಓಕೆ. ಸುದೀಪ್ ಸರ್ ಅವರ ಪ್ರಯತ್ನ ಈ ಓಪನಿಂಗ್ ಹೈದರಾಬಾದಲ್ಲಿ ಆಗುವಂಥದ್ದು ಬೆಂಗಳೂರಲ್ಲಿ ಆಯಿತು, ಮೈಸೂರಿಗೆ ತರ್ತಾ ಇದ್ದಾರೆ. ಮೈಸೂರಿನ ಜನರಿಗೆ ಏನು ಹೇಳ್ತೀರಾ? ಮೈಸೂರಲ್ಲಿ ಒಂದು ಕ್ರಿಕೆಟ್ ದಸರಾ ಅಲ್ಲ, ಈಗ ಅದು ಮೈಸೂರು ಶಿಫ್ಟ್ ಆಗುತ್ತೆ, ಯಾಕಂದರೆ IPL ಮತ್ತು WPL ಇದ್ದಿದ್ದರಿಂದ ನಮಗೆ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಸ್ಗಳೆಲ್ಲ ಬ್ಯುಸಿ ಇತ್ತು. ಸೊ ಹಂಗಾಗಿ ಇದನ್ನು ಮೈಸೂರಿಗೆ ಶಿಫ್ಟ್ ಮಾಡೋಣ ಅಂತ ಮಾತಾಡಿದಾಗ ಸಖತ್ತಾಗಿರುತ್ತೆ. ಬಟ್ ಜನಕ್ಕೆ ಅಕಾಮಡೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಬೆಂಗಳೂರು 35,000 ಕೆಪಾಸಿಟಿಲೇ ಫುಲ್ ಆಗಿತ್ತು. ಸೊ ಇನ್ನು ಮೈಸೂರಲ್ಲಿ ಅಷ್ಟು ಕೆಪಾಸಿಟಿ ಇಲ್ಲ. ಐ ಥಿಂಕ್ ಅಲ್ಲಿ ಸುಮ್ಮನೆ ಬಿಟ್ಟರೆ ಒಂದು 5,000 ಅಂದರೆ 7,000 ಆಗುತ್ತೆ. ಸೊ ಅದಾದಮೇಲೆ ಈಗ ಸ್ಟ್ಯಾಂಡ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಸ್ಟ್ಯಾಂಡ್ಸ್ ಎಲ್ಲ ಮಾಡಿ ಐ ಥಿಂಕ್ ಮೇ ಬಿ ಇನ್ನೊಂದು 5,000-10,000 ಎಕ್ಸ್ಟ್ರಾ ಮಾಡ್ಬೋದು. ಒಂದು 12,000-15,000 ಕೆಪಾಸಿಟಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಡೆಫಿನೆಟ್ಲಿ ನಮ್ಗಳಿಗೆ ಟಿಕೆಟ್ ಸಿಗೋದು ಡೌಟ್ ಇದೆ, ನೋಡೋಣ. ಈಗ ಒಂದು ಕ್ಯಾಂಪೇನ್ ಶುರುವಾಗಿದೆ, ಡಾರ್ಲಿಂಗ್ ಕೃಷ್ಣನ RCB ತೊಗೊಳ್ಬೇಕು ಅಂತ ತುಂಬ ಜನ ಟ್ರಾಲ್ ಮಾಡ್ತಿದ್ದಾರೆ, ಪೇಜ್ಗಳಲ್ಲಿ ಬರ್ತಾ ಇದೆ. ಏನು ಆಡ್ತೀರಾ RCB ಏನಾದರೂ ಅಂತ ಒಂದು ಅವಕಾಶ ಬಂದರೆ? ಅದು ತುಂಬ ಪ್ರೊಫೆಷ್ನಲ್ ಕ್ರಿಕೆಟ್ ಹೌದು, ಬಟ್ ಆರ್ ಯು ಕಾನ್ಫಿಡೆಂಟ್ ನಾನು ಆ ಬಾಲ್ನ ಫೇಸ್ ಮಾಡ್ತೀನಿ, ಆ ಬೌಲರ್ಗಳನ್ನ ಒಂದು ವೇಳೆ ಆಡ್ಬೋದೇನೋ? ಬಟ್ ಅದು ಪ್ರೊಫೆಷನಲ್ ಕ್ರಿಕೆಟ್, ನಾವು ಖುಷಿಗೆ ಆಡ್ತಾ ಇರೋದು. ಅವ್ರು ಹೇಳ್ತಾ ಇದ್ದಾರೆ, ಖುಷಿ ಪಟ್ಕೊಂಡು ಸುಮ್ಮನೆ ಆಗೋದಷ್ಟೇ. ಯಾಕಂದರೆ ಹಿಂದೆ ರಾಜೀವ್ಗಿತ್ತು, ಅದು ರಾಜೀವ್ನ RCB ತೊಗೊಳ್ಬೇಕು ಅಂತ. ಈಗ ನಿಮ್ಮನ್ನು ಕೇಳ್ತಿದ್ದಾರೆ, ಸೊ ಅದಕ್ಕೆ ಬೇಡ, ವಯಸ್ಸಾಗಿದೆ. ಅಂದರೆ ಪ್ರೊಫೆಷನಲ್ ಕ್ರಿಕೆಟ್ ಆಡೋಕ್ಕೆ ವಯಸ್ಸಾಗಿದೆ, ಈ ಕ್ರಿಕೆಟ್ ಇಟ್ಸ್ ಫೈನ್. ಎಸ್, ಕೊನೆಯದಾಗ ಒಂದಷ್ಟು ಕ್ವಿಕ್ ಕ್ವಶನ್ ಇದೆ, ಕೇಳ್ಬಿಡ್ತೀನಿ ನಿಮಗೆ. ಎಸ್, ಕೃಷ್ಣ ಅವರ ಫೇವ್ರೆಟ್ ಬ್ಯಾಟ್ಸ್ಮನ್ ಯಾರು? ತುಂಬ ಜನ. ನನಗೆ ಸಚಿನ್ ತೆಂಡೂಲ್ಕರ್ ತುಂಬ ಇಷ್ಟ, ಅದಕ್ಕೆ ನನ್ನ ಜರ್ಸಿ ಯಾವಾಗಲೂ ನಂಬರ್ 10 ಅಂತ ಇರುತ್ತೆ. ವಿರಾಟ್ ಕೊಹ್ಲಿ ತುಂಬ ಇಷ್ಟ, MS ಧೋನಿ ತುಂಬ ಇಷ್ಟ, ಯುವರಾಜ್ ಸಿಂಗ್ ತುಂಬ ಇಷ್ಟ. ಐ ಥಿಂಕ್ ಈ 4 ಜನ ನನಗೆ ತುಂಬ ಫೇವ್ರೆಟ್ ಬೌಲರ್ ಈಗ ಬುಮ್ರಾ, ಆಗ ಮೆಗ್ರಾತ್. ಓಕೆ, ಅವ್ರದ್ದು ಔಟ್ ಸ್ವಿಂಗು ತುಂಬ ಚೆನ್ನಾಗಿದೆ. ಓಕೆ, ಫೇವ್ರೆಟ್ ಶಾಟ್ ಯಾವುದು ಕೃಷ್ಣ ಅವ್ರಿಗೆ? ನನಗೆ ಲಾಫ್ಟ್ ಫುಲ್ ಮಾಡ್ತೀರಾ? ಫುಲ್ಲು ಮಾಡ್ತೀನಿ, ಲಾಫ್ಟು ಮಾಡ್ತೀನಿ. ಲಾಫ್ಟ್ಗಳು ತುಂಬ ಇಷ್ಟ. ಓಕೆ. ಸೊ ಇನ್ನು ರೋಲ್ ಮಾಡೆಲ್ ಯಾರು ಕ್ರಿಕೆಟಲ್ಲಿ? ಇವ್ರ ಥರ ನಾನು ಆಗಬೇಕು ಅಂತ ಯಾವ ಥರ ಆಸೆ ಇತ್ತಾ? MSD ಧೋನಿ. ಓಕೆ, ಫಿನಿಷರ್. ಎಸ್, ಕಿಚ್ಚ ಆಸ್ ಬ್ಯಾಟ್ಸ್ಮನ್ ಆರ್ ವಿಕೆಟ್ ಕೀಪರ್, ಯಾವುದು ಬೆಸ್ಟ್? ಯಾವುದಕ್ಕೆ ಜಾಸ್ತಿ ರೇಟ್ ಮಾಡ್ತೀರಾ ಸುದೀಪ್ ಸರ್? ವಿಕೆಟ್ ಕೀಪಿಂಗ್. ಓಕೆ. ಡೇಂಜರಸ್ ಅಪೋನೆಂಟ್ ಯಾರು ಈ CCL ಅಲ್ಲಿ ನಿಮ್ಮ ಪ್ರಕಾರ? ಚೆನ್ನಾಗಿದ್ದಾರೆ, ಬೆಂಗಾಲ್ ಚೆನ್ನಾಗಿದ್ದಾರೆ, ತೆಲುಗು ಚೆನ್ನಾಗಿದ್ದಾರೆ, ಓಕೆ, ಭೋಜ್ಪುರಿ ಚೆನ್ನಾಗಿದ್ದಾರೆ ಈ ಸತಿ. ಸೊ 3 ಟೀಮು ತುಂಬ ಸ್ಟ್ರಾಂಗ್ ಇದೆ. ಓಕೆ. ಕ್ರಿಕೆಟ್ ಆರ್ ಸಿನಿಮಾ ಎರಡರಲ್ಲಿ ಒಂದೇ ಆಯ್ಕೆ ಮಾಡಬೇಕು, ಯಾವ್ದು ಮಾಡ್ತಾರೆ? ಸಿನಿಮಾ ಅನ್ನ ಕೊಡ್ತಾ ಇದೆ, ಕ್ರಿಕೆಟು ಚಿಕ್ಕ ವಯಸ್ಸಿಂದನೂ ಒಂದು ಖುಷಿ ಕೊಡ್ತಾ ಇದೆ. ಬೇಡ ಬಿಡಿ, ಯಾಕೆ ಸುಮ್ಮನೆ ಆಯ್ಕೆ ಮಾಡೋದು. ಈಗ ನಿಮಗೆ ಮಿಲನ್ ಅವ್ರನ್ನ ಹೀರೋಯಿನ್ ಆಗಿ ಕಾಸ್ಟ್ ಮಾಡಬೇಕು ಆಸ್ ಅ ಡೈರೆಕ್ಟರ್, ಯಾರು ಬಯೋಪಿಕ್ ಮಾಡ್ತೀರಾ ಕ್ರಿಕೆಟರ್, ಫೀಮೇಲ್ ಕ್ರಿಕೆಟರ್? ಹರ್ಮನ್ಪ್ರೀತ್ ಕೌರ್, ಇಂಡಿಯನ್ ಕ್ಯಾಪ್ಟನ್. ಓಕೆ. ಲವ್ ಮಾಕ್ಟೇಲ್ ಏನಾದರೂ ಕ್ರಿಕೆಟ್ ಸಿನಿಮಾ ಸಬ್ಜೆಕ್ಟ್ ಆಗಿದ್ರೆ ಏನಿರ್ತಾ ಇತ್ತು ಟೈಟಲ್? ಗಲ್ಲಿ ಕ್ರಿಕೆಟ್. ಓಕೆ. ಸುದೀಪ್ ಸರ್ ಯಾವ ಕ್ರಿಕೆಟರ್ ಬಯೋಪಿಕ್ ಮಾಡಬೇಕು ನಿಮ್ಮ ಪ್ರಕಾರ? ಅವರ
ಅವ್ರು ಯಾವ್ದು ಮಾಡಿದ್ರು ಮಾಡ್ತಾರೆ. ಆ್ಯಕ್ಚುಲಿ ನಾನು ಒಂದ್ಸಲ ಅವ್ರ ಇಂಟರ್ವ್ಯೂ ಕೇಳಿದ್ದೆ, ನೀವು ದ್ರಾವಿಡ್ ಅವ್ರ ಬಯೋಪಿಕ್ ಮಾಡಬೇಕು ಅಂತ. ಕ್ಲೀನ್ ಶೇವ್ ಲುಕ್ಕಲ್ಲಿ ಸ್ಪರ್ಶ ಚೆನ್ನಾಗಿರುತ್ತೆ ಮಾಡ್ಬೋದು ದ್ರಾವಿಡ್ ಸರ್. ಬಟ್ ಅವ್ರು ಅದನ್ನು ನಾವು ಟಚ್ಚೇ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿ ಅವರೆಲ್ಲ ಲೆಜೆಂಡ್ಗಳು, ಅವ್ರನ್ನ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ. ಎಸ್, ಕೊನೆಯದಾಗಿ ಲಾಸ್ಟ್ 25 ರನ್ ಬೇಕು. ಇಂಡಿಯನ್ ಟೀಮಲ್ಲಿ ಯಾರಿಬ್ಬರು ಬ್ಯಾಟ್ಸ್ಮನ್ನ ಕಳಿಸ್ತೀರಾ ಸೂಪರ್ ಓವರಲ್ಲಿ ನೀವು ಕ್ಯಾಪ್ಟನ್ ಆಗಿದ್ದರೆ? MSD ಆ್ಯಂಡ್ ಯುವರಾಜ್ ಸಿಂಗ್. ಓಕೆ, ಸೂಪರ್. RCBಲಿ ಹಾಂ, RCB ಟೀಮಲ್ಲಿ ಆದರೆ ಯಾರನ್ನ ಕಳಿಸ್ತೀರಾ? ವಿರಾಟ್. ಓಕೆ, ಇನ್ನೊಬ್ಬರು? ಪಟೇಲರ್ ಚೆನ್ನಾಗಿ ಸೂಪರ್ ಬ್ಯಾಟ್ಸ್ಮನ್. ಲಾಸ್ಟ್ CCL ನಿಮ್ಮ ಟೀಮ್ ನಿಮ್ಮನ್ನು ಬಿಟ್ಟು ಲಾಸ್ಟ್ 25 ರನ್ ಬೇಕು, ಯಾರಿಬ್ಬರು ಕಳಿಸಿ? ರಾಜೀವ. ಇನ್ನೊಬ್ಬರು? ಮಂಜು ಅಥವಾ ಕರ್ಣ. ಬೋತಾಗ. ಎಸ್, ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಅವರೇ. ನಿಮ್ಮ ಬ್ಯುಸಿ ಪ್ರಾಕ್ಟೀಸ್ ಶೆಡ್ಯೂಲಲ್ಲೂ ಬಂದಿದ್ದೀರಾ. ಒಳ್ಳೆಯದಾಗಲಿ, ಇನ್ನೊಂದು ಸೆಂಚುರಿ ಬರಲಿ ಅಂತ ನಮ್ಮದು ಹಾರೈಕೆ. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಡಾರ್ಲಿಂಗ್ ಕೃಷ್ಣ ಅವರು ನಮ್ಮ ಜೊತೆ ಮಾತಾಡಿದ್ರು. ಇನ್ನೂ ಒಂದು ಮ್ಯಾಚ್ ಇದೆ, ಲೀಗ್ ಇದೆ, ಆಮೇಲೆ ಫೈನಲ್ ಇದೆ. 3 ಗೆಲ್ತಾರೆ ನಮ್ಮ ಟೀಮ್, ನಮ್ಗೆ ವಿಶ್ವಾಸ ಇದೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಅವಿನಾಶ್ ಶಿವನ್, TV9 ಬೆಂಗಳೂರು.